ಮಗಳೇ ಏನಮ್ಮ ಕೆಲಸ ಜೋರಾಗಿ ನಡೀತಾ ಇದೆ. ಏನು ಸಮಾಚಾರ? ಹ್ಞೂ ಏನು ಮಗಳೇ? ಹಾಂ ಹಾಂ ಹೌದಾ? ಏನಕ್ಕೆ ಪಾತ್ರೆ ಎಲ್ಲ ಏನಕ್ಕೆ ತೊಳಿತಿರೋದು? ಹಬ್ಬ ಅಂದರೆ ಯಾವ ಹಬ್ಬ? ಹಬ್ಬ ಅಂದ್ರೆ ಲಕ್ಷ್ಮಿ ಹಬ್ಬ ಅಲ್ವಾ? ಹಾಂ ಅದಕ್ಕೆ ಲಕ್ಷ್ಮಿ ಹಬ್ಬಕ್ಕೋಸ್ಕರ ತೊಳಿತಿರೋದಾ? ಓಹೋ, ಹಂಗಾರೆ ನೀವು ಒಬ್ಬರೇ ತೊಳೆದ್ರ ಬೆಳಿಗ್ಗೆಯಿಂದ? ಹ್ಞೂ ಅದಕ್ಕೆ ನನಗೆ ಹ್ಞೂ ಕೆಲಸ ಕೊಡ್ತಾರಲ್ಲ ಹ್ಞೂ ಅದಕ್ಕೆ ಮಾಡ್ತಿದ್ದೀನಿ. ಅವ್ರು ಕೆಲಸ ಕೊಟ್ಟಿದ್ದಾರ ಮಗಳೇ? ನೋಡು, ನಿನಗೆ ರಜಾ, ಸ್ಕೂಲ್ ರಜಾ ಅಂತ ಗೊತ್ತಾದ ತಕ್ಷಣ ನೋಡು ನಿನ್ನ ಕೈಲಿ ಪಾತ್ರೆ ಎಲ್ಲ ತೊಳಸ್ತಾ ಇದ್ದಾರೆ ಅಲ್ವಾ? ನೋಡೋದು ಪಾಪ ಅಂತ ಅನ್ಸೋದೇ ಅಲ್ವಾ ಅವ್ರಿಗೆ? ಟಿ ವಿ ನೋಡ್ಕೊಂಡು ಕೂತಿದ್ದ ನೀನು? ನಾನು ಟಿವಿ ನೋಡ್ಕೊಂಡು ಕೂತಿದ್ದೆ. ಅದಕ್ಕೆ ಒಳ್ಳೆ ಕೆಲಸ ಕೊಟ್ಟರು ಬಿಡು, ಒಳ್ಳೆ ಕೆಲಸ ಕೊಟ್ಟಿದ್ದಾರೆ. ಟಿ ವಿ ನೋಡ್ತಿದ್ದಲ್ಲ ಅದಕ್ಕೆ ಸರಿಯಾಗಿ ಕೆಲಸ ಕೊಟ್ಟಿದ್ದಾರೆ. ಏನು ಮಗಳೇ? ಚಿಕ್ಕಪ್ಪ, ನನ್ನ ಮಗು ಅಂತ ಗೊತ್ತಿಲ್ವಾ? ನನಗೆ ಕೆಲಸ ಕೊಡ್ತೀನಿ. ಯಾರು ಮಗಳೇ ಕೆಲಸ ಕೊಟ್ಟಿದ್ದು ನಿನಗೆ? ಯಾರು ನಿನ್ನ ಕರೆದಿದ್ದು ಕೆಲಸ ಮಾಡು ಅಂತ? ಅವರೇ, ಇಬ್ಬರು ಕರೆದ್ರು ನಾನು. ಯಾರಿಬ್ರು? ಅಲ್ಲಿ ಕೂತು ಮಾತಾಡಲ್ಲ ಹಾಂ, ಅವರೇ. ಅದೇ ಅವ್ರು ಯಾರು ಅಂತ ಹೇಳ್ರಿ. ರಕ್ಷಿತಾ ರತ್ನ. ರಕ್ಷಿತಾ ರತ್ನ? ಯಾರು ಮಗಳೇ? ಹೆಸರು ಹಿಡಿದು ಬೇರೆ ಕರಿತಿದ್ದಿ, ಯಾರದು? ಯಾರು ಗೊತ್ತಾ? ಹಾಂ ಅವರಲ್ಲ, ಹ್ಞೂ ಅವರಿಬ್ಬರೇ. ಅವ್ರು ನಿಮ್ಗೇನಾಗಬೇಕು? ಅಮ್ಮ ಅಪ್ಪ ಮಾಡ್ಬೇಕು. ಹೌದಾ? ಅವರಿಬ್ರು ಕೆಲಸ ಕೊಟ್ರ ನಿನಗೆ? ನಿನಗೆ ಇಷ್ಟ ಇರಲಿಲ್ವಾ? ನನಗೆ ಇಷ್ಟ ಇರಲಿಲ್ಲ. ಟಿ ವಿ ನೋಡ್ಕೊಂಡು ಕೂತಿದ್ದೆ. ನೋಡು ಪಾಪ, ಸಂಡೇ ರೆಸ್ಟ್ ಮಾಡೋಣ ಅಂತ ನೀನು ಟಿ ವಿ ನೋಡೋದಕ್ಕೆ ಬಿಡ್ತಾ ಇಲ್ವಲ್ಲ ಅವರು? ಹಾಂ, ಟಿ ವಿ ನೋಡೋಕೆ ಬಿಡ್ದಂಗೆ ಪಾಪ ಮಗು ಕೈಯಲ್ಲಿ ಕೆಲಸ ಮಾಡಿಸ್ತಾವ್ರೆ. ಜ್ಯೂಸ್ ಗೀಸ್ ಏನಾದರೂ ಬೇಕಾ? ಸುಸ್ತಾಗಿದೆಯಾ? ಏನು ಬೇಡ, ಕೆಲಸ ಮಾಡಿದ್ಮೇಲೆ ಹೊಡಿಬೇಕು. ಕೆಲಸ ಮಾಡಿದ್ಮೇಲೆ ಕೊಡಬೇಕಾ? ಯಾವ್ದು ಕೊಡ್ಬೇಕು ಕೆಲಸ ಮಾಡಿದ್ಮೇಲೆ? ಏನು ಜ್ಯೂಸು? ಏನು ಗೊತ್ತಾ? ಗೊತ್ತಿಲ್ಲ. ಮ್ಯಾಂಗೋ ಜ್ಯೂಸ್. ಮ್ಯಾಂಗೋ ಜ್ಯೂಸಾ? ಸರಿ ಮಗ, ಆಯಿತು, ಮ್ಯಾಂಗೋ ಜ್ಯೂಸ್ ತಾನೇ, ತಂದು ಕೊಡ್ತೀನಿ. ಮತ್ತಿನ್ನೇನು ಮಗಳೇ ಸಮಾಚಾರ? ಏನು ಇಲ್ಲ. ಮತ್ತೆ ಎಕ್ಸಾಮ್ ಅಂತೆ ನಾಳೆಯಿಂದ? ಚಿಕ್ಕಪ್ಪ, ನೋಡಿ, ಎಕ್ಸಾಮ್ ಅಂತ ಅಂದ್ರೂ ನಿನಗೆ ಓದ್ಕೊಳಕ್ಕೆ ಬಿಡ್ತಾ ಇಲ್ಲ, ಕೆಲಸ ಮಾಡಿಸ್ತಾವ್ರೆ. ಎತ್ಕೊಳಕ್ಕಾದ್ರೂ ಅವ್ರು ಕೊಡ್ತಾರಾ? ಹಾಂ, ಇಲ್ಲ, ಕೆಲಸ ಕೊಡ್ತಾರೆ, ಹ್ಞೂ ಎತ್ಕೊಂಡು ಹಾಕ್ತಾರೆ ಇಲ್ಲಿಗೆ. ಇಲ್ಲ, ಪಾಪ ನೀನು ನೋಡಿದ್ರೆ ಅಯ್ಯೋ ಅನಿಸುತ್ತೆ ಮಗಳೇ. ನೀನೊಬ್ಳು ಕೈಲೇ ಪಾಪ ಇಷ್ಟೊಂದು ಕೆಲಸ ಮಾಡಿಸ್ತಾವ್ರಲ್ಲ ನೋಡು. ಇಷ್ಟು ಪಾತ್ರೆ ಎಲ್ಲ ನೀಟಾಗಿ ಜೋಡಿಸಿದ್ದೀವಿ ಬಿಡು ಮಗಳೇ. ಅಪ್ಪ, ಇನ್ನೇನು ಮಗಳೇ, ಏನಕ್ಕೆ ಕೋಪ ಬಂತಲ್ಲ? ಕೋಪ ಏನಕ್ಕೆ ಬಂತು? ಚಿಕ್ಕಪ್ಪ, ಹ್ಞೂ ನೀವು ಅಡ್ಡಕ್ಕೆ ಬರಬೇಡಿ. ಹ್ಞೂ ಪಾತ್ರೆ ತೊಳಿ ಇಷ್ಟೆಲ್ಲ ನಂಗೆ ಸುಸ್ತಾಗೋಗಿದೆ. ಹ್ಞೂ ನೀವು ಬರಬೇಡಿ ಅದು, ಸರಿನಾ? ಸರಿ ಆಯಿತು ಮಗಳೇ. ನಡಿಬೇಕಿಲ್ಲಿಂದ. ಯಾಕೆ ನಿಮ್ಮ ಪಾಡಿ ನೀವು ಕೆಲಸ ಮಾಡಿ? ಮಾತಾಡ್ಬಾರ್ದು. ಅಲ್ಲ, ನಿಮ್ಮ ಪಾಡಿ ನೀವು ಕೆಲಸ ಮಾಡಿ, ನಾವೇನು ಮಾಡ್ತಿದ್ದೀವಿ? ನಾವೇ ನಿಮಗೆ ಡಿಸ್ಟರ್ಬ್ ಮಾಡ್ತಿಲ್ವಲ್ಲ? ಡಿಸ್ಟರ್ಬ್ ಮಾಡ್ತಿದ್ದೀರಾ? ಏನು ಡಿಸ್ಟರ್ಬ್ ಮಾಡಿದೆ ನಾನು? ನೀವು ಕೆಲಸ ಮಾಡ್ತಾ ಇದ್ರೆ ಹಾಂ ನೀವು ಕೆಲಸ ಎಲ್ಲ ಹಾಂ ಹೋಗಿಸ್ತಿದ್ದೀರಾ. ಓ, ಸುಮ್ಮನೆ ರೀ ಮಗಳೇ, ನೀವು ಎಲ್ಲ ಬೀಳಿಸಿ ಸ್ಪೂನ್ ಎಲ್ಲ ನೋಡು ಹಾಳು ಮಾಡ್ತಿದ್ದೀರ ನೀವು. ನಾವು ಎಲ್ಲ ಹಾಳು ಮಾಡ್ತಿದ್ದೀವಿ. ಅದು ಫೋರ್ಕು ಒಲಿಕ್ ಹೋಗಲ್ಲ, ಅದಕ್ಕೆ ಫೋರ್ಕ್ ಎತ್ಕೊಂಡು
ಅಡ್ಡಕ್ಕೆ ಇಡ್ತಾರ? ಹ್ಮ್ ಹೇಳು ಅವ್ರಿಗೆ, ರೀ ನಾನು ಓದ್ಕೊಬೇಕು, ನನಗೆ ಎಕ್ಸಾಮ್ ಇದೆ ಅಂತ. ಯಾಕ್ರಿ ಅಡ್ಡಾಡು ಕಿತ್ತೀರಾ? ನಾನು ಓದ್ಕೊಳ್ಳೋಕ್ಕಾದ್ರೂ ಬಿಡ್ತೀರಾ? ಆಯ್ತು, ಅಡ್ಡಾಡು ಕಿತ್ತೀರಲ್ಲ. ಸರಿ ಮಗಳೇ, ಹಂಗಾರೆ ಇವಾಗ ನಿಂದು ಕೆಲಸ ಸ್ಟಾಪ್ ಮಾಡೋಣ. ಸ್ಟಾಪ್ ಮಾಡಿಬಿಟ್ಟು ಒಳಗಡೆ ಹೋಗಿ ಕ್ವಶನ್ ಆನ್ಸರ್ ಕೇಳೋದಾ? ಸುಮ್ಮನಿರಿ, ನೀವು ಕೆಲಸ ಕೊಟ್ಟು ಮಾಡೋದು ಏನು ಮಗಳೇ, ನಿಜವಾಗ್ಲೂ ಹೊಡೆದ್ಬಿಟ್ಟೆ? ಅದು ಕುಡಿತಾರ ಕೆಲಸ ಕೊಟ್ಟರೆ ಅದಕ್ಕೆ? ಸರಿ, ಸಂಬಳ ಏನಾದ್ರು ಸಿಗುತ್ತಾ ನಿಮಗೆ? ಯಾಕೆ? ಯಾಕಂದ್ರೆ ಹಾಂ, ಇವ್ರೇ ನಿಮ್ಮನ್ನ ಸಂಬಳ ಕೊಡೋದಕ್ಕೆ ಅಂಗಡಿಯವರಲ್ವಾ ಅವರು? ಅಂಗಡಿಯವರಾದರೆ ಸಂಬಳ ಕೊಡ್ತಾರಾ? ಅಯ್ಯೋ, ಮತ್ತೆ ಸಂಬಳ ಇಲ್ದಂಗೆ ಸುಮ್ಮನೆ ಕೆಲಸ ಮಾಡ್ತಿದ್ದೀರಾ ನೀವು ಪಾಪ? ಏನು ಏನು ಬೆವರು ತೆಗಿತಾ ಇದ್ದೀರಾ? ಹಂಗೆ ಒಂದ್ಸಲ ಕ್ಲೋಸ್ ಅಪ್ ಅಲ್ಲಿ ಲುಕ್ ಕೊಡಿ ನೋಡೋಣ, ಹೆಂಗೆ ಕಾಣಿಸ್ತಿದ್ದೀರಾ? ಮತ್ತೆ ತಿಂಡಿ ತಿಂದ್ರಾ? ಇವ್ರು ಬೈತಾರೆ, ಮಾಡ್ತೀನಿ ಕೆಲಸ. ಕೆಲಸ ಮಾಡಿಲ್ಲ ಅಂದ್ರೆ ಬೈತಾರಾ? ಅಷ್ಟೊಂದು ಹಿಂಸೆ ಕೊಡ್ತಾವ್ರ? ಹೋಗಿ ಕಂಪ್ಲೇಂಟ್ ಕೊಟ್ಬಿಡಿ ಪೊಲೀಸ್ಗೆ. ಯಾಕೆ? ಅವ್ರು ನಮ್ಮನೆಯ ಅಲ್ಲ ಮಗಳೇ, ಸುಮ್ಮನೆ ಕಂಪ್ಲೇಂಟ್ ಕೊಟ್ಬಿಡು. ನನಗೆ ನಮ್ಮನೆಯವರೇ. ನಿಮ್ಮನೆಯವರಾ? ಮತ್ತೆ ಆಗಲೇ ಹೊಡೆದ್ರಿ ನೀವು? ಸಂಬಳ ಕೊಡಲ್ವಲ್ಲ ಅದಕ್ಕೆ. ಸಂಬಳ ಎಷ್ಟು ಬೇಕು ಹೋಗ್ಲಿ ನಿಮಗೆ? ನಮಗೆ ಹ್ಞೂ, 100 ರೂಪೀಸ್ ಬೇಕು. 100 ರೂಪೀಸು? ಏನು ಮಗಳೇ, ಅರ್ಧ ಗಂಟೆ ಪಾತ್ರೆ ಜೋಡಿಸಿದ್ಕೆ 100 ರೂಪೀಸ್ ಕೇಳ್ತಿದ್ದೀಯ ನೀನು? ನಾನು ಇದೆಲ್ಲ ಜೋಡಿಸಿದ್ದು ಪಾತ್ರೆ ತೊಳೆದಿದ್ದು ಗೊತ್ತಾಗಲ್ವಾ? ಪಾತ್ರೆ ತೊಳೆದಿದ್ದು ನೀವೇನಾ? ಏ, ಪಾತ್ರೆ ತೊಳೆದಿದ್ದು ಅವ್ರು ತಾನೆ, ನೀವು ಬರೀ ಜೋಡಿಸಿದ್ದಲ್ವಾ? ಜೋಡಿಸಿ ಇಷ್ಟೊಂದೆಲ್ಲ ನಾನೇ ಜೋಡಿಸಿ ಹೋಗಿದ್ದು. ಇವ್ರು ಆಚೆ ಕಡೆ ಒಂದು ಒಳಗಡೆ ಹೋಗ್ತದೆ, ಆಚೆ ಕಡೆ ಒಳಗೆ ಬಂದೆ ಅಂತ ಹೇಳ್ತಾರೆ. ಇವ್ರು ಒಳಗಡೆ ಹೋಗಿ ಆಚೆ ಕಡೆ ಕಳೀತಾರೆ ಮತ್ತೆ. ಹಾ, ಬನ್ನಿ. ಬರ್ತಾ ಇದ್ದೀನಿ.